ಬೆಳ್ಳುಳ್ಳಿ ಕಬಾಬ್ ಚಟಾಪಟ ಚಟಾಪಟ ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು. ಈ ರೀತಿ ಹೇಳ್ತಾ ಹೇಳ್ತಾನೆ ವೈರಲ್ ಆಗಿರ್ತಕ್ಕಂತ ರೆಸಿಪಿ ಬೆಳ್ಳುಳ್ಳಿ ಕಬಾಬ್. ಇವತ್ತಿನ ನಮ್ಮ ಚಾನೆಲ್ ಅಲ್ಲಿ ಬೆಳ್ಳುಳ್ಳಿ ಕಬಾಬ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ಗೆ 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಅನ್ನ ಹಾಕೊಳ್ಳೋಣ. ಕನ್ನಡದಲ್ಲಿ ಜೋಳದ ಹಿಟ್ಟು ಅಂತ ಹೇಳ್ತಾರೆ. 3 ಸ್ಪೂನ್ ಆಗೋಷ್ಟು ಹಾಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ. 1 ಸ್ಪೂನ್ ಮೈದಾ, 1 ಸ್ಪೂನ್ ಅಕ್ಕಿ ಹಿಟ್ಟು, ಅರ್ಧ ಸ್ಪೂನ್ ಅರಿಶಿನ ಪುಡಿ, ಕಸೂರಿ ಮೇಥಿ. ಈಗ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. 1 ಕಪ್ ಮೊಸರನ್ನ ಹಾಕೊಳ್ಳೋಣ. ಮಿಕ್ಸಿ ಜಾರ್ಗೆ 1-2 ಬೆಳ್ಳುಳ್ಳಿಯನ್ನ ಪೂರ್ತಿಯಾಗಿ ಬಿಡಿಸ್ಕೊಂಡು ಹಾಕೊಳ್ಳೋಣ. ಚಿಕ್ಕ ಪೀಸು ಶುಂಠಿ, ಒಂದು 6ರಿಂದ 7 ಹಸಿಮೆಣಸಿನಕಾಯಿ, ಚಕ್ಕೆ 1-2, ಲವಂಗ 1-5-6, 2 ಇಡಿ ಆಗೋಷ್ಟು ಕರಿಬೇವಿನ ಸೊಪ್ಪು ಹಾಕೋಣ. ಇಲ್ಲಿ ನ್ಯಾಚುರಲ್ ಆಗಿ ಗ್ರೀನ್ ಕಲರ್ ಬರೋದಕ್ಕೋಸ್ಕರ ನಾವಿಲ್ಲಿ ಈ ರೀತಿ ಮಸಾಲೆನ ರುಬ್ಕೊಳ್ತಾ ಇದೀವಿ. ನೋಡಿ, ಈ ರೀತಿ ತರಿ ತರಿಯಾಗಿ ರುಬ್ಕೊಂಡ್ಬಿಡ್ಬೇಕು. ಈಗ ಎಗ್ 1 ಹಾಕೊಳ್ಳೋಣ. 1 ಮೊಟ್ಟೆ ಹಾಕೊಳ್ತಾ ಇದ್ದೀನಿ. ಎಲ್ಲ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಂದ್ರು ಅವ್ರು ಹೇಳ್ದಾಗೆ ನೋಡಿ ಎಷ್ಟು ಗ್ರೀನ್ ಕಲರ್ ಸಖತ್ತಾಗಿ ಬಂದಿದೆ. ರಸ್ಕ್ ತರ ಬರುತ್ತೆ. ಈಗ ಇದಕ್ಕೆ ನಾನಿಲ್ಲಿ 3/4 kg ಆಗೋಷ್ಟು ಚಿಕನ್ ಅನ್ನ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ತೊಳ್ಕೊಂಡು ಇದಕ್ಕೆ ಆಡ್ ಮಾಡಿ ಇದನ್ನ ಅರ್ಧ ಗಂಟೆ ಚೆನ್ನಾಗಿ ನೆನಿಲಿಕ್ಕೆ ಬಿಟ್ಬಿಡಿ. ಇವಾಗ ನಾವು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಡೈರೆಕ್ಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಚೆನ್ನಾಗಿ ನೆಂದಿರೋ ಅಂತ ಕಬಾಬ್ನ ಎಣ್ಣೆಲಿ ಫ್ರೈ ಮಾಡೋಣ. ಈ ಚಿಕನ್ನ ಫ್ರೈ ಮಾಡಬೇಕಾದ್ರೆ ಡಬಲ್ ಫ್ರೈ ಮೆಥಡ್ ಅನ್ನ ಬಳಸ್ಕೊಳ್ಬೇಕಾಗತ್ತೆ. ಚಂದ್ರು ಅವರು ಸಹ ಅದೇ ಮೆಥಡ್ ಅನ್ನ ಫಾಲೋ ಮಾಡಿರೋದು. ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಇದರ ಬಣ್ಣ ಸ್ವಲ್ಪ ಚೇಂಜ್ ಆಗಿದ ತಕ್ಷಣ ತೆಗೆದು 1 ನಿಮಿಷ ಅದನ್ನ ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ಟು ಮತ್ತೆ ಅದನ್ನ ಫ್ರೈ ಮಾಡ್ಬೇಕಾಗತ್ತೆ. ಮತ್ತೆ ಅದಕ್ಕೆ ಎಣ್ಣೆಗೆ ಹಾಕೊಳ್ಳೋಣ. ಈಗ ನೋಡಿ, ಅದರ ಕಲರು ರಸ್ಕ್ ಕಲರ್ ತರ ಚೇಂಜ್ ಆಗುತ್ತೆ. ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ. ಚಂದ್ರು ಅವ್ರು ಹೇಳ್ದಾಗೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಎಣ್ಣೆ ಕೂಡ ಏನ್ ಅಷ್ಟೊಂದು ಅಬ್ಸರ್ವ್ ಮಾಡಲ್ಲ, ತುಂಬಾ ಕ್ರಿಸ್ಪಿ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಬೆಳ್ಳುಳ್ಳಿ ಕಬಾಬ್ ಅನ್ನ ಒನ್ ಮೋರ್ ಅಂತ ಹೇಳ್ತೀರಾ ನೋಡಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಈ ರೀತಿ ಫ್ರೈ ಮಾಡಿ ಅದ್ರ ಮೇಲೆ ಹಾಕ್ಬಿಟ್ರೆ ನಮ್ಮ ವೈರಲ್ ರೆಸಿಪಿ ಬೆಳ್ಳುಳ್ಳಿ ಕಬಾಬ್ ಸೂಪರ್ ಆಗಿ ರೆಡಿ ಆಗುತ್ತೆ. ಡೆಫಿನೆಟ್ ಆಗಿ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಅದೇ ತರ ತುಂಬಾ ಚೆನ್ನಾಗಿ ಬರುತ್ತೆ ರೀ. ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದ್ರೆ ಜ್ಯೂಸಿ ಆಗಿ, ಅವ್ರು ಹೇಳ್ದಾಗೆ ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದ್ರೆ ನೀವ್ ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ಅದನ್ನ ಮಾಡ್ಕೊಂಡು ತಿಂತೀರಾ. ಆ ರೀತಿ ಆಗಿರ್ತಕ್ಕಂಥ ಟೇಸ್ಟ್ ಇದು. ಅವ್ರು ಹೇಳ್ದಾಗೆ ರಸ್ಕ್ ತರಾನೇ ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಡೆಫಿನೆಟ್ ಆಗಿ ಟ್ರೈ ಮಾಡಿ. ಹಾಗೇನೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿ ತನಕ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.